IPL 2024 ಆರಂಭವಾಗುವ ಮುನ್ನವೇ ಮುಂಬೈ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ. ಈಗ CSK ತಂಡದ ಕಡೆಯಿಂದ ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ರೋಹಿತ್ ಶರ್ಮಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಈ ಬಾರಿಯ IPL ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ IPL 2024 ಆರಂಭವಾಗಲು ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ ಹಾಗೂ IPL 2024ರ ಟ್ರೇಡ್ ವಿಂಡೋ ಇನ್ನೂ ಕೂಡ ಓಪನ್ ಇದೆ. ಈ ಟ್ರೇಡ್ ವಿಂಡೋನ ನಿಯಮದ ಪ್ರಕಾರ IPL 2024 ಆರಂಭವಾಗುವವರೆಗೆ IPL ನ ಯಾವುದೇ ತಂಡಗಳು ಯಾವುದೇ ಆಟಗಾರನನ್ನು ತಂಡಕ್ಕೆ ಸೇರಿಸಿಕೊಳ್ಳಬಹುದು ಅಥವಾ ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಸದ್ಯಕ್ಕೆ ರೋಹಿತ್ ಶರ್ಮಾ ಅವರು ಮುಂಬೈ ತಂಡದ ಕೇವಲ ಒಬ್ಬ ಆಟಗಾರನಾಗಿದ್ದಾರೆ. ಏಕೆಂದರೆ ಅವರಿಂದ ನಾಯಕನ ಸ್ಥಾನವನ್ನು ಕಿತ್ತುಕೊಂಡು MI ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡದ ಹೊಸ ನಾಯಕನಾಗಿ ಮಾಡಿದ್ದಾರೆ ಹಾಗೂ ಮುಂಬೈ ತಂಡದ ಈ ನಿರ್ಧಾರದಿಂದ ರೋಹಿತ್ ಶರ್ಮಾ ಸೇರಿದಂತೆ ಅವರ ಅಭಿಮಾನಿಗಳು ಕೂಡ ಬಹಳ ನಿರಾಶೆಗೊಂಡಿದ್ದಾರೆ. ಆದರೆ ಮತ್ತೊಂದು ಕಡೆ IPL ನ ಟ್ರೇಡ್ ವಿಂಡೋ ಓಪನ್ ಇರುವ ಕಾರಣ ರೋಹಿತ್ ಶರ್ಮಾ ಅವರಿಗೆ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು IPL ನ ಎಲ್ಲಾ ತಂಡಗಳು ಬಹಳ ಪ್ರಯತ್ನವನ್ನು ಮಾಡುತ್ತಿದೆ. ಇದೇ ಮಧ್ಯೆ ರೋಹಿತ್ ಶರ್ಮಾ ಅವರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದ್ದು, ಬರುತ್ತಿರುವ ಸುದ್ದಿಯ ಪ್ರಕಾರ ರೋಹಿತ್ ಶರ್ಮಾ ಅವರು IPL 2024ರಲ್ಲಿ CSK ತಂಡದಿಂದ ಆಡುತ್ತಾ ಕಾಣಿಸಿಕೊಳ್ಳಬಹುದು. ಇದರ ಬಗ್ಗೆ ಸ್ವತಃ ಚೆನ್ನೈ ತಂಡದ ಒಬ್ಬ ಆಟಗಾರನಾಗಿರುವ ಅಂಬಟಿ ರಾಯುಡು ಅವರು ಟ್ವೀಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಆ ಟ್ವೀಟ್ ನಲ್ಲಿ ಅಂಬಟಿ ರಾಯುಡು ಅವರು ರೋಹಿತ್ ಶರ್ಮಾ ಅವರು ಮುಂಬೈ ತಂಡದ ಕಡೆಯಿಂದ ಆಡದಿದ್ದರೆ ಅವರು ಚೆನ್ನೈ ತಂಡಕ್ಕಾಗಿ ಆಡಬೇಕೆಂದು ನಾನು ಮನಸ್ಸಿನಿಂದ ಇಚ್ಛಿಸುತ್ತೇನೆ ಎಂದು ಪೋಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಮುಂಬೈ ತಂಡದ ಪರಿಸ್ಥಿತಿಯನ್ನು ನೋಡಿದರೆ ರೋಹಿತ್ ಶರ್ಮಾ ಅವರು ಒಂದು ವೇಳೆ ಮುಂಬೈ ತಂಡವನ್ನು ಬಿಟ್ಟರೆ ಅವರು CSK ತಂಡದಿಂದ ಆಡುತ್ತಾ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಒಂದು ವೇಳೆ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಬಿಟ್ಟರೆ IPL ನ ಯಾವ ತಂಡಕ್ಕಾಗಿ ಆಡಬೇಕೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.